ಕನ್ನಡಪ್ರಭದ ಮೊದಲ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗೆ ಸ್ವತಃ ಉಸ್ತುವಾರಿನೇ ಬಂದ್ಬಿಟ್ಟಿದ್ದಾರೆ. ಈಗ 2 ದಿನ ಕಳೆದಿದೆ, ಒಂದಷ್ಟು ಸಾಲು ದೂರುಗಳನ್ನು ನೀಡಿಬಿಟ್ಟಿದ್ದಾರೆ ಸುರ್ಜೇವಾಲಾ ಅವರ ಬಳಿ. ನಿನ್ನೆ ಏನಾಯಿತು, ಏನೆಲ್ಲ ಹೇಳ್ಕೊಂಡ್ರು, ಅದಕ್ಕೆ ಯಾವ ರೀತಿಯಾದಂಥ ಸಲಹೆಗಳನ್ನು ಅಥವಾ ಪರಿಹಾರವನ್ನು ಸುರ್ಜೇವಾಲಾ ಅವರು ನೀಡಿದ್ರು ಅನ್ನೋದ್ರ ಬಗ್ಗೆ ಸುದ್ದಿ ಇದೆ, ನೋಡೋಣ. ಸುರ್ಜೇವಾಲಾಗೆ ಬಣ ರಾಜಕಾರಣದ ಬಿಸಿ ಹೆವಿ ತಟ್ಬಿಟ್ಟಿದೆ. ಕಾಂಗ್ರೆಸ್ ಶಾಸಕರನ್ನು ಖುದ್ದಾಗಿ ಭೇಟಿಯಾಗಿ ಅಹವಾಲನ್ನು ಆಲಿಸುತ್ತಿರುವಂತಹ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ ಬಣ ರಾಜಕಾರಣದ ಬಿಸಿ ತಟ್ಟಿದ್ದು, ದೂರು ದುಮ್ಮಾನ ಹೇಳುವ ಬದಲು ಕೆಲ ಶಾಸಕರು ನಾಯಕತ್ವ ಬದಲಾವಣೆಗೆ ಬೇಡಿಕೆ ಇಟ್ಬಿಟ್ಟಿದ್ದಾರಂತೆ. ಅದಕ್ಕೆ ಮತ್ತೊಂದು ಬಣ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದೆಯಂತೆ. 140ರ ಪೈಕಿ 100 ಶಾಸಕರು ಬೆಂಬಲವನ್ನ ಡಿಕೆಶಿಗೆ ನೀಡಿದ್ದಾರೆ ಅಂತ ಇಕ್ಬಾಲ್ ಅವರು ಹೇಳ್ತಾ ಇದ್ದಾರೆ. ಹೊಸ ಸಮಸ್ಯೆಗಳು. ಇತ್ತ ಸಿಎಂ ಡಿಸಿಎಂ ಕೈನ ಮೇಲೆ ಒಟ್ಟಿಗೆ ಎತ್ತಿಡ್ಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಮಧ್ಯೆ ಏನೂ ಸಮಸ್ಯೆ ಇಲ್ಲ, ನಾನೇ ಸಿಎಂ ಆಗಿರ್ತೀನಿ, ದಸರಾ ಉದ್ಘಾಟನೆ ನಾವೇ ಮಾಡ್ತೀವಿ, ನಾವೇ ಚೆನ್ನಾಗಿದ್ದೀವಿ ಏನಪ್ಪ ಅಂತ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ತಿರುಗಿ ಸಿದ್ದರಾಮಯ್ಯನವರು ಕೇಳ್ತಾರೆ. ಬಟ್ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ಬೆಂಬಲ ಡಿ.ಕೆ. ಶಿವಕುಮಾರ್ಗೆ, ನನ್ನ ಬೆಂಬಲ ಸಿಎಂಗೆ ಅಂತ ಈಗ ಹೇಳ್ಕೊಂಡು ಓಡಾಡ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಕ್ಬಾಲ್ ಅನ್ಸಾರಿ ಇವರು ಈ ಹಿಂದೆ ಕೂಡ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ನನ್ನ ಬೆಂಬಲ ಅಂತ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, 140ರ ಪೈಕಿ 100 ಶಾಸಕರ ಬೆಂಬಲ ಡಿಕೆಶಿಗೆ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಮೊನ್ನೆ ಇದೆಲ್ಲ ಆಯ್ತಲ್ಲ, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ನಿಂತ್ಕೊಂಡು ನಮ್ಮ ಮಧ್ಯೆ ಏನೂ ಸಮಸ್ಯೆ ಇಲ್ಲ, ನಾವು ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಓನ್ಲಿ ತೋರಿಕೆಗೆ ಮಾತ್ರನಾ, ಮೀಡಿಯಾಗಳ ಮುಂದೆ ಮಾತ್ರನಾ, ಜನರಿಗೆ ಮಂಕುಬೂದಿ ಎರಚೋ ಕೆಲಸ ಮಾಡ್ತಾ ಇದ್ದಾರಾ, ಒಳಗೊಳಗೆ ಏನೇನೋ ಸಮಸ್ಯೆಗಳಾಗ್ತಾ ಇದೆಯಾ, ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಿದ್ದರಾಮಯ್ಯ 2.5 ವರ್ಷ ಅಧಿಕಾರ ಬಿಟ್ಕೊಡ್ಲಿ, ಎಚ್ಚರಿಕೆ ಬಳಿಕವೂ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾರೆ. 2.5 ವರ್ಷ ಆಗಿದೆ, ಅವ್ರು ಬಿಟ್ಕೊಟ್ಬಿಡ್ಲಿ ಅಂತ ಅನ್ಸಾರಿಗಳು ಹೇಳ್ತಾ ಇರೋದು. ಕಾಂಗ್ರೆಸ್ನ 140 ಶಾಸಕರ ಪೈಕಿ 100 ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಹೀಗಾಗಿ ಅವರಿಗೆ ಮುಂದಿನ 2.5 ವರ್ಷ ಸಿಎಂ ಹುದ್ದೆಯನ್ನು ಸಿದ್ದರಾಮಯ್ಯ ಬಿಟ್ಕೊಡ್ಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆಗೆ ಕೆಪಿಸಿಸಿ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಇಕ್ಬಾಲ್. ಮಂಗಳವಾರ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅವ್ರು ಮಾತಾಡಿರೋದೊಂದು ಬೈಟ್ ಇದೆ, ನೋಡ್ಕೊ ಬಂದ್ಬಿಡೋಣ ಬನ್ನಿ. ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಾನು ಮೊದಲು ನಿಮಗೆಲ್ಲ ಏನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಬದ್ಧವಾಗಿದ್ದೀನಿ. ನನಗೆ ಒಂದು ಬದಲಾವಣೆ ಬೇಕು, ನಮ್ಮೆಲ್ಲರಿಗೂ ಕೂಡ. ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನಾದ್ರೂ ಬೆಳವಣಿಗೆ ನೋಡಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು. ಸೊ ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು 140 MLAಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ, ಬೆವರು, ಹೋರಾಟ ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ.